ಸರ್ ಸ್ವಲ್ಪ ಭಾಗ ಆಂಧ್ರದಲ್ಲೂ ಇದೆ ಅಂತ ಕೇಳ್ಪಟ್ಟೆ. ಸ್ವಲ್ಪ ಇದೆ. ಸೊ ನೀವು ಎರಡೂ ರಾಜ್ಯಗಳಲ್ಲಿ ಕೃಷಿ ಜಮೀನನ್ನು ಹೊಂದಿರತಕ್ಕಂಥ ಭೂಮಾಲೀಕರು. ಖಂಡಿತ. ಇದಕ್ಕೆ ಕಾಂಪೌಂಡ್ ಇಲ್ಲ, ನೀರಿಲ್ಲ. 2 ಬೋರ್ ಹಾಕಿದ್ವಿ, 2 ಬೋರು ಇಲ್ಲಿ ಫೇಲ್ ಆಯ್ತು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಡ್ಯಾಮೇಜ್ ಆದ್ರೆ ಸರಿಯಾದ ಕಾಯಿ ಕಚ್ಕೊಳ್ಳೋ. ಇಲ್ಲಿ ಎಲ್ಲಿ ಒಂದು ಗಿಡ ಇರ್ಲಿಲ್ಲ, ಒಂದೇ ಒಂದು ಗಿಡ ಇರ್ಲಿಲ್ಲ. ಊರಿನ ದನ ಮೇಕೆ ಕುರಿಗಳು ಮೇಯ್ತಿದ್ದಂತ ಜಾಗ. ಹನಿ ನೀರಾವರಿ ಮಾಡೋರಿಗೆ ಇದು ಅನುಭವ ಇರುತ್ತೆ. ಅದಕ್ಕೆ ಮೇಲೆ ಮಾತ್ರ ಈಗ ಬಸ್ ಕಟ್ರ್ ಮಾಡ್ತಾ ಇದೀವಿ. ಮೆನ್ಯೂರ್ ಮಾಡುವಾಗ ಅಲ್ಲಲ್ಲೇ 3-4 ಗುಂಡಿ ತೆಗೆದ್ಬಿಡ್ತೀವಿ. ಆ ಗುಂಡಿಯಲ್ಲೇ ಗೊಬ್ಬರ ಹಾಕಿ ಮುಚ್ಚಿಬಿಡ್ತೀವಿ. ಮಾವಿನ ಪ್ಲಾಂಟ್ ಇದೆಯಲ್ಲ, ದೊಡ್ಡ ಗಿಡ ಅದು, ಅದಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ. ಹನಿ ನೀರಾವರಿಯಲ್ಲಿ ನಲ್ಲಿ ಪದ್ಧತಿ ಅಂತ ಕರಿಬಹುದೇನೋ ಇದನ್ನ. ಪ್ರಕೃತಿ ನೇಚರ್ ಅಂತ ನಾವು ನೇಚರ್ ಅಂತೀವಲ್ಲ, ಅದೇ ಪ್ರಕೃತಿ ನಮಗೆ ಸಹಾಯ ಮಾಡಿದ್ರೆ ಏನೇ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು. ನಮಸ್ಕಾರ ವೀಕ್ಷಕರೇ, ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ HR ಮಂಜುನಾಥ್. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಕಸಬಾ ಹೋಬಳಿ ದೊಡ್ಡ ಕುರುಗೋಡು ಗ್ರಾಮದ ಕೆ ರಘುನಾಥ್ ರೆಡ್ಡಿ ಸರ್ ಅವರು ತೊಟ್ಟಿದ್ದೀವಿ. ನಮಸ್ಕಾರ ರಘುನಾಥ್ ರೆಡ್ಡಿ ಅವರು. ನಮಸ್ಕಾರ ಸ್ವಾಮಿ. ವಿವರ ಇನ್ಫೋ ವಾಹಿನಿ ವೀಕ್ಷಕರ ಪರವಾಗಿ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ವೀಕ್ಷಕರೇ, ಈ ದಿನ ನಾವು ರಘುನಾಥ್ ರೆಡ್ಡಿ ಅವರ ಈ ತೋಟದಲ್ಲಿದ್ದೀವಿ. ಇದು ಗಡಿ ಭಾಗದ ಒಂದು ಗ್ರಾಮ, ನಮ್ಮ ಕರ್ನಾಟಕ ಮತ್ತು ಆಂಧ್ರ ಗಡಿ ಸಮೀಪದಲ್ಲಿದೆ. ರಘುನಾಥ್ ರೆಡ್ಡಿ ಅವರದ ಕೃಷಿ ಜಮೀನಿನ ವಿಶೇಷ ಏನಂದರೆ ಸರ್ ಸ್ವಲ್ಪ ಭಾಗ ಆಂಧ್ರದಲ್ಲೂ ಇದೆ ಅಂತ ಕೇಳ್ಪಟ್ಟೆ. ಸ್ವಲ್ಪ ಇದೆ. ಸೊ ನೀವು ಎರಡೂ ರಾಜ್ಯಗಳಲ್ಲಿ ಕೃಷಿ ಜಮೀನನ್ನು ಹೊಂದಿರತಕ್ಕಂಥ ಭೂಮಾಲೀಕರು. ಖಂಡಿತ. ಸೊ ಇದು ಭಾಳ ವಿಶಿಷ್ಟವಾದಂಥ ಜಾಗಕ್ಕೆ ನಾವು ಬಂದಿದ್ದೀವಿ. ನಮ್ಮ ಕರ್ನಾಟಕದ ಗಡಿನಾಡು ಭಾಗದಲ್ಲಿರ್ತಕ್ಕಂಥ ರಘುನಾಥ್ ರೆಡ್ಡಿ ಅವರ ತೋಟದಲ್ಲಿದ್ದೀವಿ. ಇವರದ್ದು ಇಲ್ಲಿ 4 ಜಾಗಗಳಲ್ಲಿ ತಮ್ಮ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಮೊದಲನೇದು ನಾವು ನಿಂತಿರೋ ಜಾಗ ಅಲ್ವಾ ಸರ್? ಇದು ಪೂರ್ತಿ ಮಾವಿನ ತೋಟ. ಎರಡನೇ ತೋಟದಲ್ಲಿ ಏನೇನು ಮಾಡಿದ್ದೀರಿ? ಪಪ್ಪಾಯಿ, ಬಟರ್ ಫ್ರೂಟ್ ಇದೆ. ಸೊ ಹಣ್ಣಿನ ತೋಟ ಇನ್ನೊಂದು, ಅದು ಎರಡನೇ ತೋಟದಲ್ಲಿದೆ. ಅಲ್ಲಿ ಪಶುಪಾಲನೆ ನಡೀತಾ ಇದೆ ಅನ್ಸುತ್ತೆ. ಅವರ ಹಸುಗಳು ಸಹ ಅಲ್ಲೇ ಇದ್ದಾವೆ. ಮೂರನೇ ತೋಟ ಎಲ್ಲಿದೆ? ಅದು ಆಂಧ್ರದಲ್ಲಿದೆ. ಆಂಧ್ರದಲ್ಲಿ. ಅಲ್ಲಿ ಬನಾನಾ ಮತ್ತು ಮುಸ್ಕಿನ ಜೋಳ ಇದೆ. ಮುಸ್ಕಿನ ಜೋಳ ಮತ್ತು ಬಾಳೆಹಣ್ಣನ್ನು ಬೆಳೀತಾರೆ. ಅದು ನಮ್ಮ ಆಂಧ್ರ, ನೆರೆ ರಾಜ್ಯ ಆಂಧ್ರದಲ್ಲಿ ಸೇರ್ಕೊಂಡಿದೆ ಅಂತ ಆಯಿತು. ಆಮೇಲೆ 4ನೇ ತೋಟ ಎಲ್ಲಿದೆ? 4ನೇ ತೋಟ ಈಗ ಬೋರ್ವೆಲ್ ಹಾಕಿ ರೆಡಿಯಾಗಿ ಇಟ್ಟಿದ್ದೀವಿ. ಅದು ನಿಂಬೆ ಗಿಡ ಆಗಬೇಕು ಅಂತೇಳಿ ಮಾಡ್ತಾ ಹೊಸ ತೋಟ ಮಾಡುವಂಥ ಯೋಜನೆಗಳು ಇದೆ. ಹೌದು. ಮಿತ್ರರೇ ನೋಡಿ, ಒಟ್ಟು ನಮ್ಮ ರಘುನಾಥ್ ರೆಡ್ಡಿ ಅವರದ್ದು ಈ ಗ್ರಾಮದಲ್ಲಿ 4 ಕಡೆ ಕೃಷಿ ಪ್ರದೇಶಗಳಿದೆ. ಒಂದೊಂದು ಕೃಷಿ ಪ್ರದೇಶದಲ್ಲೂ ತಮ್ಮದೇ ಆದಂಥ ಬೆಳೆ ಜೋಡಣೆಯನ್ನು ಮಾಡಿಕೊಂಡು ಅದನ್ನು ಕಳೆದ 15 ವರ್ಷಕ್ಕೂ ಮೇಲ್ಪಟ್ಟು ಇಲ್ಲಿ ಸಂಪೂರ್ಣ ಸಾವಯವ ಕೃಷಿನಲ್ಲಿ ನಡೆಸ್ತಾ ಇದ್ದಾರೆ. ನಾವು ಅವರ ಒಂದೊಂದು ತೋಟಗಳನ್ನು ನಿಧಾನವಾಗಿ ವಿವರಣೆ ತಗೊಳ್ತಾ ಹೋಗೋಣ. ರೆಡ್ಡಿ ಸರ್, ಈಗ ನೀವು ಕೃಷಿಗೆ ಬಂದ ಹಿನ್ನೆಲೆ ಮತ್ತು ನಿಮ್ಮ ಅನುಭವಗಳು ಒಂದು ರೀತಿ ಸೂಕ್ಷ್ಮವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಬಂದ್ಬಿಡಿ. ನಾನು 1910ರಲ್ಲಿ ಈ ಜಾಗಕ್ಕೆ ಬಂದೆ. ಇದು ನಮ್ಮ ಹಿರಿಯರು ಸಂಪಾದನೆ ಮಾಡಿ ಕೊಟ್ಟಿರ್ತಕ್ಕಂಥ ಜಾಗ. ಅದು ನಮ್ಮ ತಾತನಿಗೆ ವ್ಯವಸಾಯ ಅಂದರೆ ಭಾರಿ 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 ಇಷ್ಟವಿತ್ತು. ನಮ್ಮ ತಾತನ ಹೆಸರು ದೊಡ್ಡಂಜುಂಡ್ರೆಡ್ಡಿ ಅಂತೇಳಿ. ಅವರು ಮಾಡಿದಂಥ ಭೂಮಿ ಇದು, ಕೃಷಿ ಭೂಮಿ. ಸೊ ಇದು ತುಂಬ ಐಡ್ಲಾಗಿ ಇಟ್ಬಿಟ್ಟಿದ್ರು. ನಾವು ನಮ್ಮ ತಂದೆಯವರು 3 ಜನ ಅಣ್ಣ ತಮ್ಮದ್ರು. ನಮ್ಮ ತಂದೆ ಭಾಗ ಬಂದ ಮೇಲೆ ಇದನ್ನ ಬೀಡಾಗಿ ಬಿಟ್ಬಿಟ್ಟಿದ್ರು. ಇಲ್ಲಿ ಎಲ್ಲಿ ಒಂದು ಈಗ ನಾವಿರೋ ಪ್ರದೇಶ. ಹೌದೌದು. ಇದು ಎಷ್ಟು ವಿಸ್ತೀರ್ಣ ರೆಡ್ಡಿ? 4 ಎಕರೆ. 4 ಎಕರೆ ಜಾಗ. ಇಲ್ಲಿ ಎಲ್ಲಿ ಒಂದು ಗಿಡ ಇರ್ಲಿಲ್ಲ, ಒಂದೇ ಒಂದು ಗಿಡ ಇರ್ಲಿಲ್ಲ. ಊರಿನ ದನ ಮೇಕೆ ಕುರಿಗಳು ಮೇಯ್ತಿದ್ದಂತ ಜಾಗ ಇಲ್ಲೇ ಇತ್ತು. ಸೊ ಇಲ್ಲಿ ಬಂದ ನಾನು, ಇದು ನಿಮ್ಮ ಪಾಲಿಗೆ ಬಂತು, ಪಿತ್ರಾರ್ಜಿತವಾಗಿ ನಿಮ್ಮ ಪಾಲಿಗೆ ಬಂದಂತ ಭೂಮಿ ಇದು. ಬಂದ ಮೇಲೆ ಇಲ್ಲಿ ನಾನು ತೋಟ ಮಾಡಬೇಕು ಅಂತ ಅಂದಾಗ ನಮ್ಮ ದೊಡ್ಡಣ್ಣವರು ನಕ್ಕದ್ರು. ಅಲ್ಲಿ ನೀರಿಲ್ಲ, ಏನಿಲ್ಲ, ಅದು ಎಂತ ತೋಟ ಮಾಡ್ತೀಯ, ಬರಡು ಪ್ರದೇಶ ಎಂತ ತೋಟ ಮಾಡ್ತೀಯ ಅಂತ. ಸರಿ, ಅವಾಗ ನೀವು ಬೆಂಗಳೂರಿನಲ್ಲೇ ಇದ್ರಿ? ಬೆಂಗಳೂರಿನಲ್ಲಿ ವ್ಯವಹಾರಕ್ಕೋಸ್ಕರ. ಹೌದು, ಬೆಂಗಳೂರಲ್ಲಿ. ಸರಿ. ಆಮೇಲೆ ಬಂದ ಮೇಲೆ ನಾನು ಬರುವಾಗ ನಮ್ಮ ಸ್ನೇಹಿತರು ಹೇಳಿದ್ದೆ, ಒಂದು ಮಾವಿನ ಗಿಡ, ಒಳ್ಳೆ ಗಿಡ, ಜಾತಿ ಗಿಡ ತಂದ್ಬಿಡಪ್ಪ ಅಂತ. ಗಿಡ ತಂದು ನೆಡ್ತಾ ಇದ್ದೀವಿ, ನೀರಿಲ್ಲ. ಏನು ನಿಂದು ಇಂಥ ಹುಚ್ಚು ಮನೋಭಾವ ಅಂದು. ಸರ್, 2 ದಿವಸ ಮಾತ್ರ ಗಿಡ ಇಟ್ಟಿದ್ದ ದಿವಸ, ನೆಕ್ಸ್ಟ್ 2 ದಿವಸ ಮಳೆ ಬಂತು. ಟ್ರ್ಯಾಕ್ಟ್ರಲ್ಲಿ ಇಲ್ಲ, ಟ್ರ್ಯಾಕ್ಟ್ರಲ್ಲಿ ತಂದು ತರಿಸಿ ಹಾಕ್ಸಿದ್ರಿ. ಅಲ್ಲಿಂದ 5 ತಿಂಗಳು ಗಿಡಕ್ಕೆ ನಾನು ಒಂದು ಟ್ರ್ಯಾಕ್ಟರಿಂದ ನೀರು ತರಿಸಿದ್ದು ಹಾಕ್ಲಿ ಏನೂ ಇಲ್ಲ. ಪ್ರಕೃತಿ ನೇಚರ್ ಅಂತ ನಾವು ನೇಚರ್ ಅಂತೀವಲ್ಲ, ಪ್ರಕೃತಿ ನಮಗೆ ಸಹಾಯ ಮಾಡಿದ್ರೆ ಏನೇ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು. ಅದು ನನಗೆ ಇಲ್ಲಿ ಮನವರಿಕೆ ಆಯಿತು.
ಆ ಒಂದು ಇದರಿಂದ ಹಾ. ಇವತ್ತು ಈ ತೋಟ ಇಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ. ಸೊ ಪ್ರಾರಂಭದ ದಿನಗಳು ಹೇಗಿತ್ತು ರೆಡ್ಡಿ ಸರ್? ಅಂದರೆ ನೀವು ಹೇಳಿದ್ರಿ ಅವಾಗ ನೀರಿನ ವ್ಯವಸ್ಥೆ ಇರಲಿಲ್ಲ, ಧೈರ್ಯವಾಗಿ ಗಿಡ ತಂದು ಇಟ್ಕೊಂಡೆ, ಆಮೇಲೆ ಭೂಮಿ ಸಿದ್ಧತೆ ಮಾಡ್ಕೊಂಡಿದ್ದು, ನೀರಾವರಿ ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದು, ಗಿಡಗಳನ್ನು ರಕ್ಷಣೆ ಮಾಡಿದ್ದು, ಎಲ್ಲ ರೈತರು ಮಾಡ್ತೀವಿ, ತಾವು ಅದನ್ನು ಮಾಡ್ಕೊಂಡು ಬಂದಿದ್ದೀರಾ. ಆ ಹಂತದಲ್ಲಿ 2010, 12, 14ನೇ ಇಸ್ವಿಗಳಲ್ಲಿ ನೀವು ಬೆಂಗಳೂರಿಂದ ಇಲ್ಲಿಗೆ ಬರ್ತಾ ಇದ್ದಿದ್ದು ಅಥವಾ ಆಮೇಲೆ ಇಲ್ಲಿ ವಾಸ ಇರೋಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಇಲ್ಲಿ ವಾಸ ಮಾಡೋದಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದ್ರದೇ ಸುತ್ತಲೂ ಇರೋದ್ರಿಂದ ಹೌದು, ನನ್ನ ಅವಶ್ಯಕತೆ ಅಷ್ಟು ಇರಲಿಲ್ಲ. ಹಾಂ ಹಾಂ, ನಾನು ಬಂದು ನೋಡ್ಕೊಂಡು ಹೋಗ್ತಾ ಇದ್ರಿ. ತಿಳಿಸ್ಬಿಟ್ಟು ಹೋಗ್ತಾ ಇದ್ದೆ. ಸರಿ. ಇಲ್ಲಿ ಕಾಂಪೌಂಡ್ ಇಲ್ಲ, ಹಾಂ, ನೀರಿಲ್ಲ. ಹಾಂ, 2 ಬೋರ್ ಹಾಕಿದ್ವಿ, 2 ಬೋರು ಇಲ್ಲಿ ಫೇಲ್ ಆಯಿತು. ಓಹೋ, ಆಮೇಲೆ ಏನು ಮಾಡೋದು ನೀರಿಗೆ ಅಂತೇಳಿ ಹಾಂ, ಮತ್ತೆ ಒಂದು ಕಡೆ ಒಂದು ಬೋರೂನು ಒಂದು 4 ಕುಂಟೆ ಜಮೀನು ತಗೊಂಡು ಹಾಂ, ಹಾಂ. ಅಲ್ಲಿಂದ ನೀರು ತಂದೆ. ಅದೆಷ್ಟು ಡಿಸ್ಟೆನ್ಸ್ ಆಗುತ್ತೆ ಸರ್ ಇಲ್ಲಿಂದ? ಅಲ್ಲಿಂದ ಅದು ಒಂದು 3/4 ಕಿಲೋಮೀಟರ್ ಆಗುತ್ತೆ. ಪೈಪ್ಲೈನ್ ಮಾಡ್ಕೊಂಡು ತಂದಿದ್ದು. ಹಾಂ ಹಾಂ ಅಲ್ಲಿಂದ ಯಾವಾಗ ನೀರಿಗೆ ತೊಂದರೆ ಇಲ್ದಂಗೆ ಆಯಿತು. ಹಾಂ ಹಾಂ ಇವಾಗ ಇನ್ನು ಪಕ್ಕದಲ್ಲಿ ಇನ್ನೊಂದು ಲ್ಯಾಂಡ್ ತಗೊಂಡೆ. ಹಾಂ ಹಾಂ ಹಾಂ, ಅದೇ ಪಪ್ಪಾಯ ಹಾಕಿದ್ದೇನಲ್ಲ, ಅದೇ ಅದೇ, ಅಲ್ಲಿ ನೀರು ಒಳ್ಳೆ ನೀರು ಅನುಕೂಲ ಆಯಿತು. ಅದು ನೀರು ಇಲ್ಲೇ ತಂದೆ. ಆ ಪೈಪ್ಲೈನ್ ಇಲ್ಲಿಗೆ ಇಲ್ಲೇ ಬರುತ್ತೆ. ತಂದೆ. ಇವಾಗ ನೀರಿನ ಸಮಸ್ಯೆ ಏನಿಲ್ಲ. ಇಲ್ಲ. ಆಮೇಲೆ ಕಾಂಪೌಂಡ್ ಹಾಕಿದ್ದು, ಹಾಂ ಹಾಂ ಆಮೇಲೆ ಬಿಟ್ಟು ಇದು ಮಾಡಿದ್ದು. ಹಾಂ ಹಾಂ, ಈಗ ಒಂದು ಮಾಡಲ್ ಆಗಿ ನಾವು ಎಂಟೈರ್ ಊರಿಗೇನೆ ಮಾಡಲ್ ತೋಟವಾಗಿ ಇಲ್ಲಿ ಏನೂ ಇರಲಿಲ್ವಲ್ಲ. ಹೌದು. ಹಾಂ, ಸೊ ಹಾಗಾಗಿ ಪ್ರಾರಂಭದಲ್ಲಿ ನೀರಿನ ಸಮಸ್ಯೆಗೆ ನೀವು ಈ ರೀತಿ ಅವಲಂಬನೆಗಳು ಮಾಡ್ಕೋಬೇಕಾಯಿತು, ಬೇರೆ ಬೇರೆ ಜಾಗಗಳಿಂದ ಬಂತು. ಹೌದು. ಈಗ ನೀರಿನ ಅವಶ್ಯಕತೆನೂ ಕಡಿಮೆ ಆಗಿದೆ ಅನ್ಸುತ್ತೆ. ಇಲ್ಲ, ಮಳೆ ಆಶ್ರಿತದಲ್ಲೇ ಸಾಕಷ್ಟು ಬರುತ್ತೆ. ಈಗ ಯಾಕಂದ್ರೆ ಸಂದಿಗ್ಧ ಪರಿಸ್ಥಿತಿನಲ್ಲಿ ಕೊಡ್ತೀರಾ. ಈಗ ನಾವೇನು ಉಳೋದು, ಇಂಟರ್ ಕ್ರಾಪ್ ಮಾಡೋದು ಅವೇನು ಮಾಡಲ್ಲ. ಯಾಕಂದ್ರೆ ಹಾಂ ಹಾಂ, ಈ ರೂಟ್ಸ್ ಎಲ್ಲ ಡ್ಯಾಮೇಜ್ ಆಗ್ತವೆ ಅನ್ನೋ ಒಂದು ದೃಷ್ಟಿಯಿಂದ ಹೌದು, ರೋಟೋವೇಟರ್ ನಿಲ್ಲಿಸ್ಬಿಟ್ಟಿದ್ದೀರಾ ಬಹಳ ಕಡಿಮೆ. ರೋಟೋವೇಟರ್ ಒಂದು ಹಾಕ್ಸ್ತಾ ಇದೆ, ಹೌದು, ಅದು ಬೇಡ ಅಂತ ನಿಲ್ಲಿಸ್ಬಿಟ್ಟು ಇವಾಗ ಏನು ಬ್ರಷ್ ಕಟ್ರಲ್ಲಿ ಮ್ಯಾನೇಜ್ ಮಾಡ್ತೀರಾ. ಹೌದು, ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಂ ಹಾಂ. ಪ್ರಾಥಮಿಕ ಹಂತದಲ್ಲಿ ಈ ನಾವು ಮಾವು ನಾಟಿ ಮಾಡಿದಾಗ ಅಂತರ ಬೆಳೆ ಏನಾದ್ರು ಮಾಡಕ್ ಪ್ರಯತ್ನ ಮಾಡಿಲ್ಲ? ಇಲ್ಲ, ಯಾಕೆ ನೀವು ಅವಾಗ ಬೆಂಗಳೂರಿನಲ್ಲಿ ಇರ್ತಾ ಇದ್ರಿ, ಬಂದು ಮಾಡೋದೆಲ್ಲ ಕಷ್ಟವಾಗ್ತಿತ್ತು. ಇದು ಏಕಬೆಳೆ ಪದ್ಧತಿ ಮಾವಿನಲ್ಲೇ ಸೃಷ್ಟಿ ಆಯಿತು. ಆಮೇಲೆ ನೀವು ಈಗ ನಾವು ನೇರಳೆ ಗಿಡ ನೋಡಿದ್ವಿ, ಅಂತರ ಬೆಳೆಗಳೆಲ್ಲ ಸೃಷ್ಟಿಯಾಗಿ ಆಮೇಲೆ ಜೋಡಿಸ್ತಾ ಬಂದಿದ್ದೀರಾ. ಅಂತರ ಬೆಳೆ ಮಾಡೋದಕ್ಕೆ ನೀರು ಬೇಕಾಗ್ತದೆ. ಹೌದು ಹೌದು, ಅದರಿಂದ ನೀರಿನ ಒಂದು ನಂಗೆ ನೀರೇ ಇಲ್ವಲ್ಲ, ಅಂತರ ಬೆಳೆ ಮಾಡೋದು ಸಾಧ್ಯ ಆಗಲ್ಲ ಅಂತೇಳಿ ಹೌದು ಅದಕ್ಕೆ ಮಾಡಕ್ ಹೋಗ್ಲಿಲ್ಲ. ಹಾಂ ಹಾಂ ಹಾಂ. ಈಗ ಇದರಲ್ಲಿ ಎಷ್ಟು ಮಾವಿನ ಮರಗಳು ಇದೆ ರೆಡ್ಡಿ ಸರ್? 250 ಗಿಡ ಇದೆ. 250 ಮರಗಳು. ಇದರದ್ದು ಸರಾಸರಿ ವಯಸ್ಸು ಒಂದು 15 ವರ್ಷ ಅಂತ ಹೇಳ್ಬೋದಾ? 2010ರಿಂದ ಪ್ರಾರಂಭವಾದ ತೋಟ. ಎಷ್ಟೇ ವರ್ಷಕ್ಕೆ ನಿಮಗೆ ಪ್ರಾಥಮಿಕವಾಗಿ ಫಸಲು ಬರೋಕ್ಕೆ ಶುರುವಾಯಿತು? 3rd ಇಯರ್ಗೆ ಬಂತು ಸರ್. 3ನೇ ವರ್ಷಕ್ಕೇನೆ ಕಾಯಿ ಕಾಣಿಸ್ಕೊಳ್ತು. ಬಟ್ ಅವಾಗ ಅದನ್ನ ಹಾರ್ವೆಸ್ಟ್ ಮಾಡಲಿಲ್ಲ. ಸರಿ. ಅದನ್ನ ಗಿಡ ದೊಡ್ಡದಾಗ್ಲಿ, ಗಿಡ ಬೆಳೀಲಿ ಅಂತೇಳಿ ಅದನ್ನ ತೆಗೆದುಬಿಟ್ಟು ಅದನ್ನ. ಸರಿ ಸರಿ. ಇದು ಈ ಬೇಸಿನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಮಾವಿನ ಮರದಲ್ಲಿ. ಯಾಕೆಂದರೆ ಇದು ನಾವು ಹೇಳ್ದಂಗೆ ಟ್ಯಾಪ್ ರೂಟ್ ಪ್ಲಾಂಟು, ತಾಯಿ ಬೇರು ಸಸ್ಯ. ಇದು ಹರಡ್ಕೊಂಡೇನು ಬೇರೆ ಬರಲ್ಲ. ಇದಕ್ಕೆ ವೈಟ್ ಹೇರ್ಸ್ ಅಂತ ಹೇಳ್ತೀವಿ. ಬಿಳಿ ರೋಮಗಳಂಥ ಪೋಷಕಾಂಶ ಹೀರ್ಕೊಳ್ತಕ್ಕಂಥ ಬೇರುಗಳು ನಮ್ಮ ಈ ಮಾವು ಈ ಥರ ಜಾತಿ ಗಿಡಗಳಿಗಿರುತ್ತೆ. ಅದಕ್ಕಾಗಿ ನಾವು ಇದನ್ನು ಬೇಸಿನ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ತೀವಿ. ಗಿಡದ ಬುಡದಲ್ಲಿ ಪಾತಿಯನ್ನು ಮಾಡಿ ಗೊಬ್ಬರ ಮತ್ತು ನೀರು ನಿರ್ವಹಣೆ ಮಾಡುವಂಥ ಒಂದು ಪದ್ಧತಿ ನಾವು ಈ ಮಾವು ಬೆಳೆಗಳಲ್ಲಿ ಮಾಡ್ತೀವಿ. ಹೌದು ಸರ್. ಈ ಬೇಸಿನ್ಗಳನ್ನು ನೀವು ಮಾಡಿದ್ದೀರಲ್ಲ, ಈ ಬೇಸಿನ್ನಿನ ಮಹತ್ವ ಏನು? ಇದು ಯಾವಾಗ ಮಾಡಿದ್ರಿ? ಇದನ್ನು ಹೇಗೆ ಮೇಂಟೈನ್ ಮಾಡ್ತೀರಾ? ಇದು ಆ್ಯಕ್ಚುಲಿ ಈಗ ತುಂಬ ಡೀಪಾಗಿ ಇದನ್ನು ಮಾಡಬಾರ್ದು ಸರ್. ಇದನ್ನು ಅದು ನೀವು ಹೇಳಿದ್ರಲ್ಲ ವೈಟ್ ರೂಟ್ಸ್ ಅಂತ, ಬಿಳಿ ರೋಮ ಬೇರೆ ರೋಮಗಳು ಅದೇ ತರ ಇರ್ತವೆ. ಅದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಡ್ಯಾಮೇಜ್ ಆದ್ರೆ ಸರಿಯಾದ ಕಾಯಿ ಕಚ್ಕೊಳ್ಳಲ್ಲ. ಹೌದು, ಅದು ನಂಗೆ ಅನುಭವ ಆಗಿದೆ. ಅದಕ್ಕೆ ಮೇಲೆ ಮಾತ್ರ ಈಗ ಬಸ್ ಕಟ್ರ್ ಮಾಡ್ತಾ ಇದೀವಿ. ಮೆನ್ಯೂರ್ ಮಾಡುವಾಗ ಅಲ್ಲಲ್ಲೇ 3-4 ಗುಂಡಿ ತೆಗೆದ್ಬಿಡ್ತೀವಿ. ಆ ಗುಂಡಿಯಲ್ಲೇ ಗೊಬ್ಬರ ಹಾಕಿ ಮುಚ್ಚಿಬಿಡ್ತೀವಿ. ಸೊ ಸುತ್ತಲೂ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಲೇಬರ್ ಕಮ್ಮಿ ಮಾಡ್ಕೊಳ್ಳಕ್ಕೆ, ಕಾರ್ಮಿಕರ ಅವಲಂಬನೆ ಕಮ್ಮಿ ಮಾಡ್ಲಿಕ್ಕೆ 4 ದಿಕ್ಕಿಗೂ ಸಣ್ಣ ಗುಂಡಿ ಮಾಡಿ ಅದಕ್ಕೆ ವೆಸ್ಟ್, ನಾರ್ತ್, ಸೌತ್ 4 ದಿಕ್ಕಿಗೂ ಹೋಗಿ ಸಾವಯವ ಗೊಬ್ಬರ ಹಾಕ್ಬಿಟ್ಟು ಮುಚ್ಚಿಬಿಡೋದು. ಅದ್ರ ಮೇಲೆ ಮಣ್ಣು ಮುಚ್ಚೋಗಿಲ್ಲ, ಮಣ್ಣು ಮುಚ್ಚಲ್ಲ ಸರ್. ಈಗ ಅದನ್ನು ಮಣ್ಣು ಮುಚ್ಚೋದನ್ನು ಇದು ಅಂತೇಳಿ ಹೌದು, ಸುಮ್ಮನೆ ಅದ್ರ ಮೇಲೆ ಗೊಬ್ಬರ ಇಟ್ಬಿಟ್ಟು ಮುಚ್ಚಿಗೆ ಮಾಡಿಬಿಡೋದು, ಮಲ್ಚಿಂಗ್ ಮಾಡಿಬಿಡ್ತೀವಿ ಸರ್. ಸೊ ನೀರಿನ ವ್ಯವಸ್ಥೆ ಪ್ರತಿ ಮಾವಿನ ಗಿಡದ ಪಾತಿಗೂ ಈ ರೀತಿ ನಮ್ಮ ಡ್ರಿಪ್ ಲ್ಯಾಟ್ರಲ್ ಬಂದಿದೆ. ಹೌದು, ಬಂದಿದೆ. ಪ್ರತಿ ಗಿಡ ಅದು ಸಮ್ಮರಲ್ಲಿ ಮಾತ್ರ ತುಂಬಾ ಒಣಗೇ ಹೋಗುತ್ತೆ ಗಿಡ ಅನ್ನೋ ಟೈಮಲ್ಲಿ ಮಾಡ್ತೀವಿ. ಈ ತರ ಒಂದು ಟ್ಯಾಪ್ ಇದೆ.
ಇದು ಟ್ಯಾಪೇ ಮಾಡಿಸ್ಬಿಟ್ಟಿದ್ದೀರಾ? ಟ್ಯಾಪೇ ಮಾಡಿಸ್ಬಿಟ್ಟಿದ್ದೀವಿ. ನೋಡಿ ನಾವು ಡ್ರಿಪ್ಪರ್ ಹಾಕತ್ತೀವಿ ಇಲ್ಲ ಸರ್, ಡ್ರಿಪ್ ಲ್ಯಾಟ್ರಲ್ಗೆ. ಇಲ್ಲ ಸಫಿಷಿಯಂಟ್ ವಾಟರ್ ಬೇಕು ಸರ್. ಹೌದಲ್ಲ? ಸಫಿಷಿಯಂಟ್ ವಾಟರ್ ಬೇಕು. ಇದು ಆಮೇಲೆ ಇದು ಪೊಸಿಷನ್ ಅಡ್ಜಸ್ಟ್ ಮಾಡಿದ್ದೀರಾ? ಹೌದೌದು. ಇದ್ರ ಬಗ್ಗೆ ಸ್ವಲ್ಪ ವೈಜ್ಞಾನಿಕ ಮಾಹಿತಿ ಹೇಳಿ. ಅದು ಯಾಕೆ ಇಷ್ಟು ಇದು ಉದಾಹರಣೆಗೆ ಹೌದು ಸರ್, ಪಾರ್ಷಿಯಲ್ ಆಗಿ ಓಪನ್ ಆಗಿದೆ ಅಂದ್ರೆ ಒಂದು 60 ಡಿಗ್ರಿ ಓಪನ್ ಆಗಿದೆ. ಅದೇ ಸರ್, ಕೆಲವು 90 ಇರುತ್ತೆ, ಕೆಲವು 60 ಇರುತ್ತೆ, ಕೆಲವು 50 ಡಿಗ್ರಿ ಇರುತ್ತೆ. ಅದಕ್ಕೆ ರೀಸನ್ ಏನಂದ್ರೆ ಹೇಳಿ ಸರ್. ಈಗ ಸ್ಟಾರ್ಟಿಂಗ್ ಮೇನ್ ನಿಂದ ಹಾ ಕಮ್ಮಿ ಮಾಡ್ಕೊಂಡ್ ಬರ್ತೀವಿ. ಓಹೋ ಈ ಕಡೆ ಲಾಸ್ಟ್ ಪ್ಲಾಂಟ್ಸ್ ಇದೆಯಲ್ಲ ಆ ಕಡೆ 90% ವರೆಗೂ ಓಪನ್ ಮಾಡ್ತೀವಿ. 100% ಮಾಡಲ್ಲ, 90%, 85%, 75%, 60% ಆ ತರ ವೇರಿಯೇಷನ್ ಮಾಡ್ಕೊಂಡು ಬರ್ತೀವಿ. ಲಾಸ್ಟ್ ಗಿಡಕ್ಕೆ ಹೋಗ್ಬೇಕಲ್ಲ ನೀರು. ಈ ನಮ್ಮ ಡ್ರಿಪ್ ಲ್ಯಾಟ್ರಲ್ ಬಂದಿದೆಯಲ್ಲ, ಹೌದು ಸರ್, ಇದು ಎಷ್ಟು ಮಾವಿನ ಗಿಡಕ್ಕೆ ಟಚ್ ಕೊಟ್ಕೊಂಡು ಹೋಗುತ್ತೆ ನಮ್ಮ ಸಬ್ಲೈನ್ ಇಂದ? ಅಂದಾಜು ಸುಮಾರು ಅವರೇಜ್ 7 ಗಿಡ, 6 ರಿಂದ 8 ಗಿಡ. 7 ಮಾವಿನ ಗಿಡ, ಹಾ, ಒಂದು ತೆಂಗಿನ ಗಿಡ. ಹೌದು. ತೆಂಗು ನಮ್ಮ ನದಿ ಪಕ್ಕದಲ್ಲಿದೆ. ಹೌದು, ಅಲ್ಲಿಗೆ ಹಾಕಿದ್ದೀರಾ? ಹೌದು ಸರ್, ಅದೇ ಉತ್ತರ ಪಿನಾಕಿನಿ ನದಿ ಅಂತ ಹೇಳಿದ್ರೆ ಅದೇ ಉತ್ತರ ಪಿನಾಕಿನಿ. ಅಂದ್ರೆ ವೀಕ್ಷಕರೇ, ಇದೊಂಚೂರು ಗಮನಿಸೋಣ. ಈಗ ಸರ್ ಏನು ಮಾಡಿದ್ದಾರೆ, ಮೈನ್ ಲೈನು ಸಬ್ ಲೈನು ನಾವು ಹೆಂಗೆ ಹನಿ ನೀರಾವರಿ ಮಾಡ್ಕೋತೀವಿ ಹಂಗೆ ಮಾಡ್ಕೊಂಡಿದ್ದಾರೆ. ಆದರೆ ಅವರು ಅಲ್ಲಿಂದ ಡ್ರಿಪ್ ಲ್ಯಾಟ್ರಲ್ 16 mm ಡ್ರಿಪ್ ಲ್ಯಾಟ್ರಲ್ ತೊಗೊಂಬಂದಿದ್ದಾರೆ. ಆನ್ಲೈನ್ ಡ್ರಿಪ್ ಲ್ಯಾಟ್ರಲ್ ಅಂತೀವಿ. ಎಲ್ಲಿ ನಮ್ಮ ಗಿಡದ ಬುಡ ಬಂದಿದೆಯೋ ಬೇಸಿನ್ ಆಫ್ ದ ಪ್ಲ್ಯಾಂಟಲ್ಲಿ, ಅಲ್ಲಿ ಅವರು ಒಂದು ಟೀ ಹಾಕಿ, ಆ್ಯಕ್ಚುಲಿ ಇದು ಟೀ ವಿತ್ ಟ್ಯಾಪು. ನೋಡಿ, ಇದನ್ನು ನೀವು ಗಮನಿಸ್ಬೋದು. ನೀವು ಹನಿ ನೀರಾವರಿ ಮಾಡೋರಿಗೆ ಇದು ಅನುಭವ ಇರುತ್ತೆ. ಇದೇನಾಗಿದೆ, ಟೀ ವಿತ್ ಎಂಬೆಡೆಡ್ ಟ್ಯಾಪ್. ಅಂದರೆ ಇಲ್ಲಿ ಮೂರು ಕಡೆ ಹೋಗೋ ಟೀ ಇದೆ, ಅದಕ್ಕೆ ಅಟ್ಯಾಚ್ ಆಗಿ ಟ್ಯಾಪು ಇದೆ, ನಲ್ಲಿ ಕಂಟ್ರೋಲು ಇದೆ. ಕೆಲವು ಸಲ ಬರೀ ಟೀ ಸಿಗುತ್ತೆ, ಕೆಲವು ಸಲ ಟ್ಯಾಪ್ ಸಪ್ರೇಟ್ ಸಿಗುತ್ತೆ. ಇದರಲ್ಲಿ ಏನು ಮಾಡಿದ್ದಾರೆ, ಟೀ ವಿತ್ ಕ್ಯಾಪ್, ಅದೇ ಇದು ಕಂಟ್ರೋಲ್ ಟ್ಯಾಪು 3 ಕೊಟ್ಟಿದ್ದಾರೆ. ಸರ್ ಹೇಳಿದ್ರು ಇದು 7 ಮಾವಿನ ಮರ ಮತ್ತು 8ನೇ ತೆಂಗಿನ ಮರಕ್ಕೆ ಇದು ಹೋಗಬೇಕು. ಅದಕ್ಕೆ ಇದು ಆ್ಯಂಗಲ್ ಇದೆಯಲ್ಲ, ಇದನ್ನು ನಾನು ಕಂಟ್ರೋಲ್ ಮಾಡ್ತಾ ಬರ್ತೀನಿ, ಇಲ್ಲಿಂದ ಡಿಸ್ಚಾರ್ಜ್ ಆಗ್ತಾ ಬರುತ್ತೆ. ಇದ್ರ ಉದ್ದೇಶ ಏನಪ್ಪ ಅಂದರೆ, ಎಲ್ಲ ಗಿಡಗಳಿಗೂ ಸಮಾನವಾಗಿ ನೀರು ಹರಿಲಿ, ತೇವಾಂಶ ಯೂನಿಫಾರ್ಮ್ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ಕೊಂಡಿದ್ದಾರೆ. ರೆಡ್ಡಿ ಸರ್, ಈ ಸೆಟ್ಟಿಂಗ್ಸ್ ಎಲ್ಲ ನೀವು ಮಾಡಿರ್ತೀರಲ್ಲ? ಹೌದು ಸರ್, ಅದು ಕರೆಂಟ್ ಇದ್ದಾಗ ನಿಮ್ಮದೇ ಅನುಭವದಲ್ಲಿ ಬಂದು ಸೆಟ್ ಮಾಡಿರ್ತೀರ? ಹೌದೌದು ಸರ್. ಇದನ್ನು ಮತ್ತೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಲ್ಲ? ಇಲ್ಲ, ಮಾಡಲ್ಲ. ಈಗ ನಾವು ನಾರ್ಮಲ್ ಡ್ರಿಪ್ಪರ್ಗಳು ಹಾಕ್ತೀವಿ, ಮೈಕ್ರೋ ಟ್ಯೂಬು, ಡ್ರಿಪ್ಪರು, ರಿಫ್ಲೆಕ್ಟರ್ ಏನೇನೋ ಹಾಕ್ತೀವಿ. ನೀವು ನೇರವಾಗಿ ಈ ಥರ ಟ್ಯಾಪೇ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಇದರಲ್ಲಿ ನೀರಿನ ದುಂದು ವೆಚ್ಚ ಆಗತ್ತೆ ಅಂತ ಅನ್ಸಲ್ವಾ? ಖಂಡಿತ. ಯಾಕಂದ್ರೆ ಈಗ ಮಾವಿನ ಪ್ಲಾಂಟ್ ಇದೆಯಲ್ಲ, ದೊಡ್ಡ ಗಿಡ, ಅದಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ. ಈಗ ನಾವು ಅಡಿಕೆ ಗಿಡಕ್ಕೆ ಆದರೆ ಕಮ್ಮಿ ನೀರಾದರೂ ಪರವಾಗಿಲ್ಲ. ಹೌದು. ಈ ಮಾವಿನ ಗಿಡಕ್ಕೆ ಸಫಿಷಿಯೆಂಟ್ ವಾಟರ್ ಬೇಕಾಗುತ್ತದೆ, ಅದರಿಂದ ಆ ಥರ ಆಗಿದೆ. ಅಷ್ಟು ನೀರು ಹೋಗ್ಲೇಬೇಕು. ಹೌದು, ನೀರು ಹೋಗ್ಲೇಬೇಕು. ಈಗ ಸರಾಸರಿ ಎಷ್ಟು ಸಮಯ ನೀವು ಅದನ್ನ ಈ ಲ್ಯಾಟ್ರಲ್ ಅಲ್ಲಿ ನೀರು ಕರೆಂಟ್ ಇದ್ದಾಗ ಎಷ್ಟು ಗಂಟೆ ಬಿಡ್ತೀರಾ? KV ಅವರು ರಾತ್ರಿ ಒಂದು 4 ಗಂಟೆ, ಹಗಲಲ್ಲಿ 3 ಗಂಟೆ ಕೊಡ್ತಾರೆ ಸರ್. ಈಗ ಒಂದೊಂದು ಸೆಕ್ಷನ್ 4 ಸೆಕ್ಷನ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಸೆಕ್ಷನ್ಗೆ ಒಂದೊಂದು 3 ಗಂಟೆ 4 ಗಂಟೆ ಡಿವೈಡ್ ಮಾಡ್ತೀನಿ, ಆ ಥರ ಸರ್. ಒಟ್ಟು 120 ಮರ ಅಲ್ಲ ಮಾವಿನ ಮರ? ಇಲ್ಲ ಸರ್, 250 ಮರವನ್ನು 4 ಭಾಗ ಮಾಡ್ಕೊಂಡು, ಹೌದು. ಸೊ ಒಂದೊಂದು ಭಾಗದಲ್ಲಿ ಒಂದು 75 ಮರಕ್ಕೆ ಅಂದಾಜು 3 ಗಂಟೆ ಕಾಲ ಕೊಡ್ತೀರಾ? ಅದು ವಾರಕ್ಕೊಂದ್ಸತಿ? ಸರಿ. ಸೊ ಈ ನೀರಿನ ವ್ಯವಸ್ಥೆಯಿಂದ ನಿಮ್ಗೆ ಯಾವುದೇ ತೊಂದರೆ ಆಗಿಲ್ಲ? ಇಲ್ಲ ಸರ್. ವೀಕ್ಷಕರು, ಇಲ್ಲಿ ಗಮನಿಸಬೇಕು, ನಾವು ಡ್ರಿಪ್ಪಲ್ಲಿ ಮಾಡಿ ಮೈಕ್ರೋ ಟ್ಯೂಬ್ ಹಾಕಿ ಡ್ರಿಪ್ಪರ್ಗಳು ಹಾಕಿ ಎಷ್ಟು ಶ್ರಮ ಪಡ್ತೀವಲ್ವಾ? ನೋಡಿ, ಇವರು ಒಂದು ನಲ್ಲಿ ಪದ್ಧತಿನ ಜೋಡಿಸ್ಕೊಂಡಿರೋದ್ರಿಂದ, ಟ್ಯಾಪ್ ಸಿಸ್ಟಮ್ ಜೋಡಿಸ್ಕೊಂಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಬ್ಲಾಕ್ ಆಗೋದು ಏನು ಸಮಸ್ಯೆನೇ ಇಲ್ಲ ಸರ್. ಇವನ್ ಶಿಲ್ಟ್ ಬಂದ್ರು ಕೂಡ ಲಾಸ್ಟ್ ಕಾಲ್ ಹೋಗಿ ಎಂಡ್ ಕ್ಯಾಪ್ ತೆಗೆದ್ರೆ ಇದರಲ್ಲೇ ಹೋಗ್ಬಿಡ್ತದೆ. ಇದರಲ್ಲಿ ಕೂಡ ಬರ್ತದೆ. ಮೈಕ್ರೋ ಟ್ಯೂಬಲ್ ಆದ್ರೆ ಮಾತ್ರ ನಮಗೆ ಶಿಲ್ಟ್ ಪ್ರಾಬ್ಲಮ್ ಬ್ಲಾಕ್ ಆಗೋದು ಚಾನ್ಸಸ್ ಇರ್ತದೆ, ಇದರಲ್ಲಿ ಚಾನ್ಸಸ್ ಇಲ್ಲ. ಓಕೆ. ಇದು ಬಹಳ ಉತ್ತಮವಾದ ಒಂದು ವಿಧಾನ. ಹನಿ ನೀರಾವರಿಯಲ್ಲಿ ನಲ್ಲಿ ಪದ್ಧತಿ ಅಂತ ಕರಿಬೋದೇನೋ ಇದನ್ನ, ಟ್ಯಾಪ್ ಸಿಸ್ಟಮ್ ಇನ್ ಡ್ರಿಪ್ ಇರಿಗೇಷನ್ ಅಂತ ಅನ್ಕೊಳ್ಳೋಣ. ಇದು ಮೋಸ್ಟ್ಲಿ ನಾವು ಇತ್ತೀಚೆಗೆ ಕೆಲವು ರೈತಲ್ಲಿ ಗಮನಿಸಿದ್ದೀವಿ. ಬಟ್ ಇದು ರೆಡ್ಡಿ ಸರ್ ಭಾಳ ವರ್ಷದಿಂದ ಅಡಾಪ್ಟ್ ಮಾಡಿದ್ದೀರಾ ಇದನ್ನ? ಹೌದು ಸರ್. ಎಷ್ಟು ವರ್ಷ ಆಯ್ತು ನಿಮ್ಮ 3 years ಇಂದ ಮಾಡಿದ್ದೀನಿ ಸರ್. ಪರವಾಗಿಲ್ಲ. ಸೊ ಇವಾಗ ನಿಮಗೆ ವಾಟರ್ ಸಮಸ್ಯೆ ಏನಿಲ್ಲ, ಗಿಡಕ್ಕೆ ಎಷ್ಟು ಬೇಕೋ ಸಫಿಷಿಯೆಂಟ್ ಆಗುತ್ತೆ.